ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ತನ್ನನ್ನು ತಾನೇ ತಗ್ಗಿಸಿಕೊಳ್ಳುವವನನ್ನು ದೇವರು ಮೇಲಕ್ಕೇರಿಸುವರು. ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಹಿಂಬಾಲಕರಾದ ನಾವೆಲ್ಲರೂ ದೀನ ಸೇವಕರಾಗಬೇಕೆಂದು ಯೇಸು ಸ್ವಾಮಿ ನಮ್ಮೆಲ್ಲರಿಗೂ ಕರೆ ನೀಡ್ತಾರೆ. ಆದರೆ ಇವತ್ತು ನಮ್ಮ ಜೀವನವನ್ನು ಪರಿಶೀಲಿಸಿ ನೋಡೋದಾದರೆ ಹೇಗಿದೆ? ನಿಜವಾಗಿ ಅದಕ್ಕೆ ತದ್ವಿರುದ್ಧವಾಗಿದೆ. ಕಾರಣ ಇವತ್ತು ನಮಗೆ ದೇವರ ವಾಕ್ಯದ ಅರಿವಿದ್ದರೂ ನಾವು ಅದನ್ನು ಅನುಸರಿಸುತ್ತಿಲ್ಲ. ಇಂದು ಯೇಸುಸ್ವಾಮಿ ಶುಭ ಸಂದೇಶದಲ್ಲಿ ತಮ್ಮ ಶಿಷ್ಯರಿಗೆ ಮತ್ತು ಜನಸಮೂಹಕ್ಕೆ ಫರಿಸಾಯರ ಮತ್ತು ಧರ್ಮಶಾಸ್ತ್ರಿಗಳಲ್ಲಿರುವ ಆ ಮನೋಭಾವ ಮತ್ತು ಅವರ ಜೀವನದ ಬಗ್ಗೆ ಎಚ್ಚರಿಕೆ ನೀಡ್ತಾರೆ. ಅವರು ಮೋಶೆಯ ಸ್ಥಾನದಲ್ಲಿದ್ದರು. ಧರ್ಮಶಾಸ್ತ್ರ, ದೇವರ ವಾಕ್ಯ ಅವರಿಗೆ ತಿಳಿದಿತ್ತು. ಆದರೆ ಅವರು ದೇವರ ವಾಕ್ಯವಾದ ಯೇಸು ಅವರ ಮುಂದೆ ನಿಂತರೂ ಕೂಡ ಅವರ ದೈವಿಕತೆಯನ್ನು ಅವರು ನಿರಾಕರಿಸಿದರು. ಇಂದು ಅನೇಕರಿಗೆ ಬೈಬಲ್ ನಾಲೆಜ್ ಇದೆ, ಆದರೂ ಕೂಡ ಯೇಸು ಯಾರು ಎಂದು ಇನ್ನೂ ತಿಳಿದಿಲ್ಲ. ಯೇಸು ಏತಕ್ಕಾಗಿ ಬಂದರು ಕೂಡ ಎಂಬ ಸತ್ಯದ ಅರಿವಿಲ್ಲ. ಆ ವಾಕ್ಯಕ್ಕೆ ವಿಧೇಯತೆ ತೋರಿಸ್ತಾ ಇಲ್ಲ. ಪ್ರಿಯರೇ, ಇಂದು ಫರಿಸಾಯರಂತೆ ನಾವು ಆಗಬಾರ್ದು. ಮತ್ತು ಒಂದು ವೇಳೆ ಫರಿಸಾಯರಂತೆ ಉನ್ನತ ಸ್ಥಾನದಲ್ಲಿ ಅಧಿಕಾರಿಗಳು ನಮಗಿದ್ದರೆ ನಾವು ಅವರಂತೆ ಜೀವಿಸಬಾರದು. ಇವತ್ತು ನಮ್ಮಲ್ಲಿ ಏಸು ಕ್ರಿಸ್ತರ ಮನೋಭಾವ ತುಂಬಲ್ಪಡಬೇಕು. ಏಸು ಕ್ರಿಸ್ತರು ನಮ್ಮ ಲಕ್ಷ್ಯವಾಗಬೇಕು. ಫರಿಸಾಯರ ನಾಯಕತ್ವ ಜನರ ಮೇಲೆ ಹೊರೆ ಆಗ್ತಾ ಇತ್ತು. ಅವರು ಅನೇಕ ಮ್ಯಾನ್ಮೇಡ್ ರೂಲ್ಸ್ ರೆಗ್ಯುಲೇಷನ್ಸ್ ಮಾಡಿ ಅದನ್ನು ಪಾಲಿಸಲು ಜನರ ಮೇಲೆ ಹೊರೆ ಆಗ್ತಾ ಇದ್ರು. ಅವರಲ್ಲಿ ಕನಿಕರ, ಕರುಣೆ, ಸಹಾಯ ಮಾಡುವ ಮನೋಭಾವ ಇದ್ದಿಲ್ಲ. ಅವರು ಜನರ ತೋರಿಕೆಗಾಗಿ ಭಕ್ತಿ ಕಾರ್ಯಗಳನ್ನು ಮಾಡ್ತಾ ಇದ್ರು. ಇವತ್ತು ನಮ್ಮಲ್ಲಿ ಈ ಮನೋಭಾವ ಇದ್ದರೆ ಇದು ಅಳಿದು ಹೋಗಬೇಕು. ಕ್ರಿಸ್ತರ ಮನೋಭಾವ ನಮ್ಮಲ್ಲಿ ತುಂಬಲ್ಪಡಬೇಕು. ಅದು ತುಂಬುವುದು ದೇವರ ವಾಕ್ಯದ ಬೋಧನೆಗಳನ್ನು ಆಲಿಸುವಾಗ, ಕ್ರಿಸ್ತ ಯೇಸುವಿನ ಪ್ರಕಟಣೆ ನಮಗಾದಾಗ, ಪರಿಶುದ್ಧಾತ್ಮರು ನಮ್ಮಲ್ಲಿ ಜೀವಿಸುವಾಗ, ಪರಿಶುದ್ಧಾತ್ಮರ ಶಕ್ತಿಯಲ್ಲಿ ನಾವು ತುಂಬಲ್ಪಟ್ಟಾಗ ನಾವು ಕೂಡ ಪ್ರಿಯರೇ ಕ್ರಿಸ್ತ ಯೇಸುವಿನ ಮನೋಭಾವದಲ್ಲಿ ಕಾರ್ಯ ಮಾಡಲು, ದೀನ ಸೇವಕರಾಗಲು ನಮ್ಮಿಂದ ಸಾಧ್ಯವಾಗುತ್ತೆ. ಆ ಫರಿಸಾಯರು ಏನು ಬಯಸಿದ್ರು? ಅವರು ಸ್ವಪ್ರತಿಷ್ಠೆ, ಗೌರವ, ಸ್ಥಾನಮಾನ, ಮಹಿಮೆ ಅವ್ರು ಬಯಸಿದ್ರು. ಯಾವಾಗ ನಮ್ಮಲ್ಲಿ ಸೆಲ್ಫ್ ರೂಲ್ ಮಾಡುತ್ತೋ, ಇದೊಂದು ದೊಡ್ಡ ಪಾಪದ ದುಸ್ಥಿತಿಯಾಗಿದೆ. ನಾನು ಎಂಬುದು ಒಂದು ಐಡಲ್ ಆಗಿರುತ್ತೆ. ದೇವರ ಸ್ಥಾನ ನಾನು ತೆಗೆದುಕೊಳ್ಳುತ್ತೆ. ಆಗ ನಾವು ಸೆಲ್ಫ್ ಸೆಂಟರ್ಡ್ ಆಗಿ ಬದುಕ್ತೇವೆ. ಇತರ ಮೇಲೆ ದಬ್ಬಾಳಿಕೆ ಕೂಡ ನಡೆಸ್ತೇವೆ. ಆದರೆ ಪ್ರಿಯರೇ, ನಮ್ಮ ಸೆಲ್ಫ್ ಸೆಂಟರ್ಡ್ ಆಗಿ ನಾವು ಬದುಕೋದಲ್ಲ, ನಾನು ನನ್ನಲ್ಲಿ ಐಡಲ್ ಆಗೋದಲ್ಲ, ಬದಲಾಗಿ ಏಸು ಕ್ರಿಸ್ತರು ನನ್ನ ಆರಾಧಕರಾಗಬೇಕು. ಏಸು ನನ್ನಲ್ಲಿ ಸೆಂಟರ್ ಆಗಬೇಕು. ಇಂದು ಸೃಷ್ಟಿಕರ್ತ ಪಿತದೇವರು ನನ್ನ ತಂದೆ ಆಗಬೇಕು. ಪ್ರಭು ಯೇಸು ಕ್ರಿಸ್ತರು ನನ್ನ ಜೀವದ ಒಡೆಯ ಯಜಮಾನನಾಗಬೇಕು. ಅವರ ಆಳ್ವಿಕೆಗೆ ಪೂರ್ಣವಾಗಿ ನಾನು ಬಿಟ್ಟು ಕೊಟ್ಟಾಗ ಪ್ರಿಯರೇ, ನಾವು ಶಾಂತಿ, ಸಮಾಧಾನ, ನೆಮ್ಮದಿಯ ಕ್ರೈಸ್ಟ್ ಸೆಂಟರ್ಡ್ ಜೀವಿತವನ್ನು ಜೀವಿಸಲು ಸಾಧ್ಯ. ಕ್ರಿಸ್ತ ಹೇಗೆ ತನ್ನನ್ನು ತಾನೇ ಬರಿದು ಮಾಡಿ ದೀನ ಸೇವಕನಾಗಿ ಈ ಧರೆಗೆ ಬಂದು ಪಿತದೇವರನ್ನು ತಮ್ಮ ಜೀವಿತದ ಮುಖಾಂತರ ಮಹಿಮೆ ಪಡಿಸಿದ್ರು, ನಾವು ಕೂಡ ಅದೇ ಮನೋಭಾವದಲ್ಲಿ, ಅದೇ ದೀನ ಸೇವಕರಾಗಿ ಬದುಕಲು ಸಾಧ್ಯ. ಹಾಗಾದರೆ ಪ್ರಿಯರೇ, ಪಶ್ಚಾತ್ತಾಪದ ದೀನ ಮನದೊಂದಿಗೆ ನಾವು ದೇವರ ಸಾನ್ನಿಧ್ಯದಲ್ಲಿ ಸೇರೋಣ. ನಮ್ಮ ಫರಿಸಾಯ ಮನೋಭಾವಕ್ಕಾಗಿ, ಜೀವಿತಕ್ಕಾಗಿ ದೇವರ ಮುಂದೆ ಕ್ಷಮೆ ಯಾಚಿಸೋಣ. ಪ್ರಭು ಯೇಸು ಕ್ರಿಸ್ತರನ್ನು ನಮ್ಮ ಜೀವನದ ಒಡೆಯರಾಗಿ ಸ್ವೀಕಾರ ಮಾಡೋಣ. ಕ್ರಿಸ್ತನು ನನ್ನಲ್ಲಿ ಹೆಚ್ಚಳವಾಗಲಿ, ನಾನು ಎಂಬುದು ಅಳಿದು ಕ್ರಿಸ್ತ ನನ್ನ ಮುಖಾಂತರ ಪ್ರಕಟಗೊಳ್ಳಲಿ. ಆಮೇನ್. ಪ್ರೈಸ್ ದ ಲಾರ್ಡ್.